ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ದಿನ ನಾವು ಅಡುಗೆ ಮಾಡ್ತೀವಿ, ತಿಂಡಿ ಮಾಡ್ತೀವಿ, ಸ್ನ್ಯಾಕ್ಸ್ ಮಾಡ್ತೀವಿ, ಎಲ್ಲ ವೆರೈಟಿ ಮಾಡ್ತೀವಲ್ವಾ. ಈಗ ನಾವು ಎಲ್ಲೋ ಟ್ರಾವೆಲಿಂಗಿಗೆ ಹೊರಟಿದ್ದೀವಿ ಅಂತ ಇಟ್ಕೊಳ್ಳಿ. ಒಂದು 8 ದಿನ ಹೋಗ್ತೀವಿ, ಒಂದು 5-6 ದಿವಸ ಹೋಗ್ತೇವೆ. ಹೊರಗಡೆ ಫುಡ್ಡೇ ತಿಂದು ಬೇಜಾರು ಬರುತ್ತೆ. ಆವಾಗ ನಾವೇನು ಮಾಡಬೇಕು? ಮನೆಯಲ್ಲೇ ಏನಾದರೂ ಒಂದು ಮಾಡಿ ತಗೊಂಡು ಹೋದರೆ ಒಂದೊಂದು ಹೊತ್ತಿನ ಸ್ನ್ಯಾಕನ್ನು ನಾವು ಮನೇಲಿ ಮಾಡ್ಕೊಂಡು ಹೋಗಿರುವಂತಹ ಫುಡ್ಡನ್ನು ನಾವು ತಿಂದ್ಕೊಳ್ಬೋದು. ಏನಿರ್ಬೋದದು? ಬನ್ನಿ, ಇವತ್ತು ನಾನು ನಿಮಗೆ ಕುಟ್ಟ ಅವಲಕ್ಕಿನ ಹೇಗೆ ಮಾಡೋದು? ಟ್ರಾವೆಲಿಂಗಿಗೆಲ್ಲ ಹೋಗ್ತಾ ಇರುವಾಗ ಇದನ್ನು ತಗೊಂಡು ಹೋಗಿಬಿಟ್ರೆ ಆರಾಮದಲ್ಲಿ ಹೊಟ್ಟೆನೂ ಕೂಲ್ ಆಗಿರುತ್ತೆ ಮಾಡ್ಕೊಂಡು ಹೋದರೆ. ಹಾಗಾಗಿ ಇವತ್ತು ನಾನು ಕುಟ್ಟ ಅವಲಕ್ಕಿ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೇನೆ. ಅದಕ್ಕೆ ಏನೇನು ಬೇಕನ್ನೋದನ್ನು ನಾನು ನಿಮ್ಗೀಗ ಹೇಳ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಕುಟ್ಟ ಅವಲಕ್ಕಿ ಮಾಡೋಕ್ಕೆ 1 ಬೌಲಷ್ಟು ದಪ್ಪ ಅವಲಕ್ಕಿ ನಾನು ಇಟ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಅರ್ಧ ಚಿಕ್ಕ ಬೌಲಲ್ಲಿ ಕೊತ್ತಂಬರಿ ಬೀಜ, ಒಂದು ಸ್ವಲ್ಪ ದೊಡ್ಡ ಸ್ಪೂನು ಜೀರಿಗೆ, ಒಂದು ಚಿಕ್ಕ ಸ್ಪೂನು ಸಾಸಿವೆ, ಕರಿಬೇವು, 10 ಬ್ಯಾಡಗಿ ಮೆಣಸು, ಒಂದು 5 ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ ಕಲ್ಲರಿಗೆ, ಹುಣಸೆ ಹಣ್ಣು, ಉಪ್ಪು ಮತ್ತು ಆರ್ಗ್ಯಾನಿಕ್ ಬೆಲ್ಲದ್ದು ಒಂದಷ್ಟು ಬೆಲ್ಲದ ಪುಡಿ ಇಟ್ಕೊಂಡಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲವೂ ಇದರಲ್ಲಿ ಇರಬೇಕು, ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇದು ಅರಿಶಿನ ಪುಡಿ, ಶೇಂಗಾ, ಆಮೇಲೆ ಮಾಮೂಲಿ ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆಗೆ. ನೀವು ತುಂಬ ದಿನ ಇಡ್ತೇನೆಂದರೆ ಕರಿಬೇವನ್ನು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಶೇಂಗಾ ಬೀಜನೂ ಅಷ್ಟೇ, ಜಸ್ಟ್ ಆವಾಗ ಹುರಿದು ಹಾಕ್ಕೊಳ್ಬೋದು, ಇಲ್ಲ ಹಾಕದೇನೂ ಇರ್ಬೋದು, ನಿಮ್ಮಿಷ್ಟ, ಹೇಗಾದರೂ ಮಾಡ್ಬೋದು. ತುಂಬ ದಿನಕ್ಕೆ ಅಂದರೆ ಶೇಂಗಾ ಮೆತ್ತಗಾದಾಗತ್ತೆ. ಒಂದು ವಾರಕ್ಕೆಲ್ಲ ಇಟ್ಕೊಳ್ತೀನಿ ಅಂದರೆ ನೀವು ಶೇಂಗಾ ಬೀಜನ್ನು ಆ್ಯಡ್ ಮಾಡ್ಬೋದು. ಎಲ್ಲನೂ ಹಸಿನೇ ನಾವು ಸಾಮಾನ್ಯವಾಗಿ ಪೌಡ್ರ್ ಮಾಡ್ಕೊಳ್ತೀವಿ. ಬಟ್ ನಾನು ಸ್ವಲ್ಪ ಜಾಸ್ತಿ ದಿನಕ್ಕೆ ಇಟ್ಕೊಳ್ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೆಚ್ಚಗೆ ಮಾಡಿ ಈ ಮಸಾಲೆಗಳನ್ನೆಲ್ಲ ಪೌಡ್ರ್ ಮಾಡ್ತೀನಿ. ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ನಿಮಗೆ. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನಾನು. ಇದಕ್ಕೀಗ ಅದು ಬೆಚ್ಚಗಾದಾಗ ಕೊತ್ತಂಬರಿ ಬೀಜ ಹಾಕಿದೆ, ಜೀರಿಗೆನೂ ಹಾಕಿದೆ, ಆಮೇಲೆ ಮೆಣಸಿನಕಾಯಿ ಹಾಕಿದೆ, ಸ್ವಲ್ಪ ಕರಿಬೇವು ಹಾಕಿದೆ. ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಗರಿ ಆಗುವಷ್ಟು ಹುರ್ಕೊಳ್ಳೋಣ. ಅದನ್ನು ಫುಲ್ಲು ಹುರಿಯುವ ಅವಶ್ಯಕತೆ ಇಲ್ಲ. ನಾವು ದಿನ ಮಾಡೋದಾದರೆ ಹಸಿ ಮಸಾಲೆನೇ ಮಾಡಿಬಿಡ್ತೀವಿ. ಇದು ನಾನು ಸ್ವಲ್ಪ ಜಾಸ್ತಿ ದಿವಸ ಇಟ್ಕೊಳ್ಬೇಕು, ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡೇ ಮಾಡ್ತೀನಿ. ಅದು ಚೆನ್ನಾಗಾಗತ್ತೆ ಅಂತ, ಉಳಿಯತ್ತೆ ಚೆನ್ನಾಗಿ ಅಂತ. ಹುಣಸೆ ಹಣ್ಣು ಅಷ್ಟೇ, ತುಂಬ ಮೆತ್ತಗಿದೆ ಹುಣಸೆ ಹಣ್ಣು ಅಂದರೆ ಅದನ್ನು ಹುರಿಯಕ್ಕೆ ಹಾಕ್ಕೊಂಡು ಬಿಡೋಣ. ಸಾಕು ಹುರಿದಿದ್ದು, ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ಹುರಿದಿರೋ ಮಸಾಲೆ ತಣ್ಣಗಾಯಿತು. ಈಗ ನೋಡಿ, ನಾನು ಒಂದು ಮಿಕ್ಸಿ ಜಾರ್ ತಗೊಳ್ತೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಫ್ರೆಂಡ್ಸ್, ಈಗ ಹುರ್ಕೊಂಡಿರೋ ಮಸಾಲೆ ಇದೆಯಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ ನಾನೀಗ. ಅದಕ್ಕೆ ಇಷ್ಟು ಸಾಸಿವೆ ಇಟ್ಕೊಂಡಿದ್ದೆ ಅಲ್ಲ, ಹಸಿ ಸಾಸಿವೆ ಹಾಕ್ತೀನಿ. ಇಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ. ಈಗ ಇದನ್ನು ನಾವು 1 ರೌಂಡು ಪೌಡ್ರ್ ಮಾಡ್ಕೊಂಡು ಬರೋಣ. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ತರಿಯಾಗಿ ಪೌಡ್ರ್ ಮಾಡಿದೆ ಅಲ್ವಾ ನಾನು. ಈಗ ಇದಕ್ಕೆ ನಾನು ದಪ್ಪ ಅವಲಕ್ಕಿ ತಗೊಂಡಿದ್ದೀವಲ್ವಾ, ಇದನ್ನು ಆ್ಯಡ್ ಮಾಡ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದೆ. ನೀವು ಉಪ್ಪನ್ನು ಆಮೇಲೆ ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಬೋದು.
ಹಾಗೇನೆ ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇಟ್ಕೊಂಡಿದ್ದೀನಿ, ಇದನ್ನು ಆ್ಯಡ್ ಮಾಡಿದೆ. ಈಗ ಇಷ್ಟನ್ನು ಹಾಕಿ ನಾವಿದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದೆ ನಾನು. ಹುರಿದ ಮಸಾಲೆ, ಅದಕ್ಕೆ ದಪ್ಪ ಅವಲಕ್ಕಿ, ಉಪ್ಪು, ಬೆಲ್ಲ, ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ಚಮಚ ಹಸಿ ಸಾಸಿವೆನೂ ಆ್ಯಡ್ ಮಾಡಿದ್ದೀನಿ, ಪೌಡ್ರ್ ಮಾಡ್ಕೊಂಡು ಬಂದೆ. ಈಗೇನು ಮಾಡಬೇಕು ಅಂತ ತೋರಿಸ್ತೀನಿ ನಾನು ನಿಮಗೆ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟೆ ನಾನು. ಇದಕ್ಕೆ 2 ಸೌಟಿನಷ್ಟು, ಚಿಕ್ಕ ಸೌಟಲ್ಲಿ 2 ಸೌಟಿ ಎಣ್ಣೆ ಹಾಕಿದೆ, ಉದ್ದಿನ ಬೇಳೆ ಹಾಕಿದೆ, ಹಾಗೇನೆ ಶೇಂಗಾ ಬೀಜ ಹಾಕಿದೆ. ಸ್ವಲ್ಪ ಹೊಂಬಣ್ಣ ಬರುವಾಗ ನಾವಿದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು ಹಾಗೆ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊಬ್ಬರಿ ತುರಿದಿಟ್ಕೊಂಡಿದ್ದೀವಲ್ವಾ, ಈ ಕೊಬ್ಬರಿನ ಆ್ಯಡ್ ಮಾಡೋಣ. ಇದಕ್ಕೆ ಕೊಬ್ಬರಿನ ಆ್ಯಡ್ ಮಾಡಿ ನಾವು ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಇದನ್ನು ಹಾಕೋಣ. ಇದಕ್ಕೆ ಹಾಕಿಬಿಟ್ಟು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸಣ್ಣ ಉರಿ ಇಟ್ಕೊಳ್ಳಿ, ದೊಡ್ಡ ಉರಿ ಇಟ್ಕೊಳ್ಬೇಡಿ, ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಈಗ ನಾವು ಸ್ವಲ್ಪ ವಾರ್ಮ್ ಆಗಿ ಎಲ್ಲವೂ ಮಿಕ್ಸ್ ಆಗುವವರೆಗೆ ಮಾತ್ರ ಮಿಕ್ಸ್ ಮಾಡಿ, ಆಮೇಲೆ ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಮುಚ್ಚೋ ಅವಶ್ಯಕತೆ ಇಲ್ಲ. ಆಯಿತು, ಇದನ್ನು ನಾನು ಗ್ಯಾಸ್ ಆಫ್ ಮಾಡಿದೆ. ಈಗ ತಣ್ಣಗಾಗಲಿಕ್ಕೆ ಇಟ್ಬಿಡಿ. ಹಾಗೆ ಆಮೇಲೆ ಒಂದು ಏರ್ಟೈಟ್ ಡಬ್ಬದಲ್ಲಿ ತುಂಬಿ ಇಟ್ಬಿಡಿ. ನೋಡಿ ಫ್ರೆಂಡ್ಸ್, ಕುಟ್ಟ ಅವಲಕ್ಕಿ ರೆಡಿ ಆಯಿತು. ಇದು ಹೀಗೆ ತಿನ್ನಕ್ಕೂ ರುಚಿ ಇರುತ್ತೆ. ನಾನು ಇದನ್ನು ಹೇಗೆ ಮಾಡ್ಬೇಕನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಈ ಕುಟ್ಟ ಅವಲಕ್ಕಿಲಿ ಈಗ ತುಂಬ ಮಾಡೋದಿಲ್ಲ ನಾನು, ಈಗ ತಿನ್ನುವವ್ರು ಯಾರು ಇಲ್ಲ, ಟ್ರಾವೆಲಿಂಗಿಗೆ ಅಂತ ನಾನು ಮಾಡಿರೋದು. ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮಗೆ ನಾನು. ಆದೀತಾ? ನೋಡಿ, ಇಷ್ಟು ಕುಟ್ಟ ಅವಲಕ್ಕಿನ ಈ ಬೌಲಿಗೆ ಹಾಕ್ತಾ ಇದ್ದೀನಿ. ಎಷ್ಟು ಹಾಕಿದ್ರಿ ಅಷ್ಟೇ ಪ್ರಮಾಣದ್ದು ವಾರ್ಮ್ ವಾಟರ್ ಬೇಕಿದ್ರೂ ಹಾಕ್ಬೋದು ನೀವು, ಇಲ್ಲ ಸಾದಾ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಸ್ವಲ್ಪನೇ ಕುಟ್ಟ ಅವಲಕ್ಕಿ ತಗೊಂಡಿದ್ದೀನಲ್ಲ, ಅದಕ್ಕೆ ಅಷ್ಟೇ ಪ್ರಮಾಣದ ನೀರು ಹಾಕಿದೆ ನಾನು. ಹಾಕಿ ಮುಚ್ಚಿ ಇಟ್ಬಿಡೋಣ 5 ನಿಮಿಷ. ನೋಡಿ ಫ್ರೆಂಡ್ಸ್, ನೀರು ಹಾಕಿ ಇಟ್ಟಿದ್ದೆ ಅಲ್ಲ ಅವಲಕ್ಕಿ, ಗೊಜ್ಜ ಅವಲಕ್ಕಿನ, ಕುಟ್ಟ ಅವಲಕ್ಕಿನ ನೋಡಿ ಹೆಂಗಾಗಿದೆ ನೋಡಿ. ಚೆನ್ನಾಗಿ ಅರಳಿ ನೋಡಿ, ಎರಡು ಸ್ವಲ್ಪ ಹಾಕಿದ್ದು ಇಷ್ಟಾಯಿತು. ಈಗ ನಾನು ಈ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಗೊಜ್ಜ ಅವಲಕ್ಕಿ ಅಥವಾ ಕುಟ್ಟ ಅವಲಕ್ಕಿ, ಅದು ಕುಟ್ಟ ಅವಲಕ್ಕಿ ಇಲ್ಲಿ ಮಾಡಿದ್ದೀನಲ್ವಾ, ನೋಡಿ ಇಲ್ಲಿದೆಯಲ್ವಾ ಕುಟ್ಟ ಅವಲಕ್ಕಿ. ಇದಕ್ಕೆ ನೀರು ಹಾಕಿ ಮುಚ್ಚಿ ಇಟ್ಟರೆ ಈ ಥರ ಆಗತ್ತೆ. ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಟ್ರಾವೆಲಿಂಗಿಗೂ ಬೆಸ್ಟ್ ಇದು. ನೀವು ಟ್ರೈ ಮಾಡಿ ಒಂದ್ಸರ್ತಿ. ಟ್ರಾವೆಲಿಂಗಿಗೂ ಬೆಸ್ಟ್ ಫ್ರೆಂಡ್ಸ್ ಇದು. ಗೊಜ್ಜ ಅವಲಕ್ಕಿ ನಿಮ್ಗೆ ತೋರಿಸಿದ್ನಲ್ಲ, ಟ್ರಾವೆಲಿಂಗಿಗೂ ಬೆಸ್ಟ್. ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣನೂ ಮಾಡಿಕೊಡಕ್ಕೂ ಬೆಸ್ಟ್. ಬೆಳಿಗಿನ ಬ್ರೇಕ್ಫಾಸ್ಟಿಗೂ ಮಾಡಿ ಇಟ್ಕೊಂಡ್ರೆ ಬೆಸ್ಟ್. ಇದನ್ನು ಹಾಕೊಂಡು ಸೈಡಿಗೆ ಸ್ವಲ್ಪ ಮೊಸರು ಹಾಕೊಂಡು ತಿಂದ್ಬಿಟ್ರೆ ಏನು ಕೇಳ್ತೀರಿ ನೀವು ಟೇಸ್ಟ್. ನೀವು ಈ ಕುಟ್ಟವಲಕ್ಕಿ ಮಾಡಿದೀವಲ್ವ, ಇದನ್ನ ಮಾಡಿಬಿಟ್ಟು ಇದನ್ನು ಒಂಚೂರು ಬಾಯಿಗೆ ಹಾಕೊಂಡು ನೋಡಿ. ಅದಕ್ಕೆ ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೊಳ್ಳಿ, ಬೆಲ್ಲ ಕಡಿಮೆ ಇದ್ರೆ ಒಂಚೂರು ಬೆಲ್ಲದ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಂಗಿರತ್ತಲ್ವಾ. ಖಾರ, ಸಿಹಿ, ಉಪ್ಪು ಎಲ್ಲ ಇದೆ ಫ್ರೆಂಡ್ಸ್, ಸೂಪರ್ ಇದೆ. ನೀವು ಒಂದ್ಸಲ ಮಾಡಿ ತಿಂದು ಹೇಗಾಗತ್ತೆ ನೋಡಿ. ತುಂಬ ಜನ ಇದನ್ನೇ ಕುಟ್ಟವಲಕ್ಕಿನೇ ಹೀಗೆ ಹಾಕೊಂಡು ಹಿಂಗೆ ತಿಂತಾ ಇರ್ತಾರೆ. ಅದು
ಜರ್ನಿ ಎಲ್ಲ ಮಾಡುವಾಗ ಹಾಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಇದೊಂದು ಬೌಲಿಗೆ ಹಾಕೊಂಡು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಅದಕ್ಕೆ ಅದೇ 1 ಕಪ್ಪು, ಈಗ ಈ ಕಪ್ಪಲ್ಲಿ 1 ಕಪ್ಪು ಕುಟ್ಟವಲಕ್ಕಿ ಪೌಡರ್ ಹಾಕೊಂಡ್ರೆ ಇದಕ್ಕೆ ಒಂದು ಅರ್ಧದಿಂದ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದಕ್ಕೆ ನೀರು ಹಾಕಿ ಮುಚ್ಚಿ ಇಟ್ಬಿಡಿ. ಮುಟ್ಟಿ ನೋಡಿ, ಒಂದು 5 ನಿಮಿಷ ಮುಚ್ಚಿ ಇಟ್ಟು ನೋಡಿ, ಇನ್ನೂ ಸ್ವಲ್ಪ ನೀರು ಹಿಡಿಯತ್ತೆ ಅಂದ್ರೆ ಇನ್ನೊಂಚೂರು ನೀರು ಹಾಕಿ ಅದಕ್ಕೆ ಒಂದು 10 ನಿಮಿಷ ಬಿಟ್ರೆ ಚೆನ್ನಾಗಿ ಹೀಗೆ ಅರಳ್ಕೊಂಡು ಚೆನ್ನಾಗಿ ಅವಲಕ್ಕಿ ತರ ಹಿಂಗಾಗತ್ತೆ ನೋಡಿ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಬೆಳಿಗ್ಗೆಗೂ ಆಗತ್ತೆ, ಸಂಜೆಗೂ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಕೊಡಕ್ಕೂ ಆಗತ್ತೆ. ಟ್ರಾವೆಲಿಂಗಿಗಂತೂ ಹೇಳಿ ಮಾಡಿಸಿದಂತಹ ತಿಂಡಿ ಇದು. ಟ್ರೈ ಮಾಡ್ತಿರ್ತಾನೆ. ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ಏನ್ ಮಾಡ್ಬೇಕು ನೀವೆಲ್ಲರೂ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.